ರವೀಂದ್ರ ನಗರ ದೇವರ ಕ್ರೋಧ. ಹೈದರಾಬಾದ್ನ ರವೀಂದ್ರನಗರ ಕಾಲೋನಿಯಲ್ಲಿ ದೇವಾಲಯವನ್ನು ಧ್ವಂಸಗೊಳಿಸಿದ ನಂತರ ನಿವಾಸಿಗಳು ವಿಚಿತ್ರ ಘಟನೆಗಳನ್ನು ವೀಕ್ಷಿಸಲು ಪ್ರಾರಂಭಿಸಿದರು. ಸ್ಥಳೀಯರು ಮಾಡಿದ ಹಲವಾರು ಆತ್ಮಹತ್ಯೆಗಳು ದೆವ್ವದ ಉಪಸ್ಥಿತಿಗೆ ಕಾರಣವಾಗಿವೆ. ನಿವಾಸಿಗಳು ನಂಬಿದ್ದರೂ ಇದು ದೇವರ ಕ್ರೋಧವನ್ನು ಹೊರಹಾಕಲಾಯಿತು. ಹೈದರಾಬಾದ್ನ ಅತ್ಯಂತ ನೈಜ ದೆವ್ವದ ಸ್ಥಳಗಳಲ್ಲಿ ಒಂದಾದ ಸೀತಾಫಲ ಮಂಡಿಯ ರವೀಂದ್ರ ನಗರವನ್ನು ಪ್ರವೇಶಿಸುವುದು, ವಿಶೇಷವಾಗಿ ಸಂಜೆ 6ರ ನಂತರ ವಾಕರಿಕೆ ತರುತ್ತದೆ. ಬೀದಿಗಳು ನಿರ್ಜನವಾಗುತ್ತವೆ ಮತ್ತು ಕೆಂಪು ಬಣ್ಣದಲ್ಲಿ ಜೈ ಶ್ರೀರಾಮ್ ಎಂದು ಕೆತ್ತಲಾದ ಗೋಡೆಗಳು ಮತ್ತು ಬಾಗಿಲುಗಳೊಂದಿಗೆ ವಿಚಿತ್ರವಾದ ತೆವಳುವ ಭಾವನೆ ಹೊರಸೂಸುತ್ತದೆ. ರವೀಂದ್ರನಗರದ ನಿವಾಸಿಗಳು 2 ತಿಂಗಳ ಕಾಲ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದರು. ರಾತ್ರಿಯ ಸಮಯದಲ್ಲಿ ಈ ಪ್ರದೇಶದಲ್ಲಿ ದೆವ್ವ ಆಗಾಗ್ಗೆ ಬರುತ್ತಿದೆ. 13 ಮಂದಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜನಸಂಖ್ಯೆಯ ಹೆಚ್ಚಿನ ಭಾಗವು ಹತ್ತಿರದ ದೇವಾಲಯದಲ್ಲಿ ಆಶ್ರಯ ಪಡೆದರೆ, ಸುಮಾರು ಅರ್ಧ ಡಜನ್ ಕುಟುಂಬಗಳು ತಮ್ಮ ಮನೆಗಳನ್ನು ಖಾಲಿ ಮಾಡಿದರು.